ಹಲೋ ಆ್ಯಂಡ್ ವೆಲ್ಕಮ್ ಟು ಐಡಿಯಾಸ್ ಫೋರಮ್. ನಾನು ನಿಮ್ಮ ಅಮರೇಶ್. ಇವತ್ತು ನಾವು ತಮಿಳುನಾಡು ರಾಜ್ಯದ 11ನೇ ತರಗತಿ ಇತಿಹಾಸವನ್ನು ಅಧ್ಯಯನ ಮಾಡ್ತೀವಿ. ಚಾಪ್ಟರ್ 3 ಜೈನಿಸಮ್ ಮತ್ತು ಬುದ್ಧಿಸಮ್. ಈ ಒಂದು ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಹಾಗೆ ನಮ್ಮ ಟೆಲಿಗ್ರಾಮ್ ಚಾನಲ್ ಐಡಿಯಾಸ್ ಫೋರಮ್ ಇನ್ನೂ ಯಾರ್ಯಾರು ಜಾಯ್ನ್ ಆಗಿಲ್ಲ ಈ ಕೂಡಲೇ ಜಾಯ್ನ್ ಆಗಿರಿ. ಸರ್, ಜಾಯ್ನ್ ಆಗೋದ್ರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ? ಎಸ್, ಅಫ್ಕೋರ್ಸ್ ನಿಮಗೆ ಬೆನಿಫಿಟ್ಸ್ ಇದೆ. ಲೈಕ್ ದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನ ನಿಮಗೆ ಏನು ಮಾಡ್ತಿದ್ವಿ, ಡೈಲಿ ನಾವು ಒಂದು ಕ್ವೆಶನ್ಸ್ನ ನಿಮಗೆ ಒಂದು ಕ್ವಿಜ್ ಮುಖಾಂತರ ಪ್ರೊವೈಡ್ ಮಾಡ್ತಾ ಇದ್ದೀವಿ. ಅಪಾರ್ಟ್ ಫ್ರಮ್ ಕ್ವಿಜಸ್ಸು ನಿಮಗೆ ಒಂದು ಡೈಲಿ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮಾಹಿತಿ ಆಗಿರ್ಬೋದು ಮತ್ತು ಜಾಬ್ ನೋಟಿಫಿಕೇಷನ್ ಆಗಿರ್ಬೋದು. ಇನ್ನೊಂದೇನಪ್ಪ ಅಂದರೆ ನಿಮಗೆ ಎಕ್ಸಾಮ್ ರಿಲೇಟೆಡ್ ನಿಮಗೆ ಏನಾದರೂ ಒಂದು ಪ್ರಾಬ್ಲಮ್ ಇತ್ತಪ್ಪ ಅಂದರೆ ನಮ್ಮ ಐಡಿಯಾಸ್ ಫಾರ್ಮ್ನ ಒಂದು ಫ್ಯಾಕಲ್ಟಿ ಮುಖಾಂತರ ನೀವು ಕೇಳಿ ಬಗೆಹರಿಸ್ಕೋಬೋದು. ಹಾಗೆ ನಮ್ಮ ಸ್ನೇಹಿತರ ಅಂತ ನಮ್ಮ ಹೆಸರು ಕೂಡ ಅನ್ಅಕಾಡೆಮಿಯಲ್ಲಿ ಟೀಚ್ ಮಾಡ್ತಾರೆ, ಅಲ್ಲಿ ಕೂಡ ನೀವು ಅವ್ರನ್ನ ಫಾಲೋ ಮಾಡ್ಬೋದು. ಓಕೆ, ಹಾಂ. ಚಾಪ್ಟರ್ 2 ಕಳೆದ ಒಂದು ಚಾಪ್ಟರ್ 2 ನಾವು ಏನು ಮಾಡಿದ್ವಿ, ಕಂಪ್ಲೀಟಾಗಿ ಒಂದು ವೈದಿಕ ಸಂಸ್ಕೃತಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ವೈದಿಕ ಸಂಸ್ಕೃತಿ, ವೇದಿಕ್ ಲಿಟ್ರೇಚರ್ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಒಂದು ಅರ್ಲಿ ವೇದಿಕ್ ಕಲ್ಚರ್ ಮತ್ತು ಲೇಟರ್ ವೇದಿಕ್ ಕಲ್ಚರ್, ಒಂದು ಪೂರ್ವ ವೈದಿಕ ಸಂಸ್ಕೃತಿ ಮತ್ತು ನಂತರದ ಒಂದು ವೈದಿಕ ಸಂಸ್ಕೃತಿ ಬಗ್ಗೆ ನಾವು ಡಿಸ್ಕಷನ್ ಮಾಡಿದ್ವಿ. ಈ ಒಂದು ಚಾಪ್ಟರಲ್ಲಿ ನಾವೇನು ಮಾಡೋಣ, ಫಸ್ಟು ಜೈನಿಸಮ್ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ ಅಂತ. ಓಕೆ, ಕಾಸಸ್ ಫಾರ್ ದಿ ರೈಸ್ ಆಫ್ ಜೈನಿಸಮ್ ಮತ್ತು ಬುದ್ಧಿಸಮ್. ಜಸ್ಟ್ ಒಂದು ಜೈನಿಸಮ್ ಮತ್ತು ಬುದ್ಧಿಸಮ್ ಒಂದು ಧರ್ಮಗಳು ಹುಟ್ಟಲಿಕ್ಕೆ ಬಲವಾದ ಕಾರಣಗಳು ಏನಪ್ಪ ಅಂದರೆ ನೋಡಿ, ದ ಪ್ರೈಮರಿ ಕಾಸ್ ಫಾರ್ ದಿ ರೈಸ್ ಆಫ್ ಜೈನಿಸಮ್ ಮತ್ತು ಬುದ್ಧಿಸಮ್ ವಾಸ್ ರಿಲಿಜಿಯಸ್ ಅನ್ರೆಸ್ಟ್ ಇನ್ ಇಂಡಿಯಾ ಇನ್ ದಿ 6th century BC. ನೋಡಿ, ಆ ಒಂದು 6ನೇ ಶತಮಾನದಲ್ಲಿ ಏನಪ್ಪ ಅಂದರೆ ಜಸ್ಟ್ ನಾವು ನೋಡಿದ್ವಿ ಲೇಟರ್ ವೇದಿಕ್ ಕಲ್ಚರ್, ಒಂದು ನಂತರದ ಒಂದು ವೈದಿಕ ಸಂಸ್ಕೃತಿ ಬಗ್ಗೆ ನಾವು ನೋಡಿದ್ವಿ. ಆಲ್ಮೋಸ್ಟ್ ಒಂದು ಚಾತುರ್ವರ್ಣ ಸಿಸ್ಟಮ್ ಇತ್ತು. ಚಾತುರ್ವರ್ಣ ಸಿಸ್ಟಮ್ ಜಸ್ಟ್ ನೋಡಿದ್ವಿ ನಾವು, ಒಂದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರರು ಅಂತ ಚಾತುರ್ವರ್ಣ ಸಿಸ್ಟಮ್ ಜಾರಿಗೆಯಲ್ಲಿತ್ತು. ಸೊ ಆ ಒಂದು ಚಾತುರ್ವರ್ಣ ಸಿಸ್ಟಮ್ ಏನಪ್ಪ ಅಂದರೆ ಜಸ್ಟು ನೀ ಬ್ರಾಹ್ಮಣದಿಯಲ್ಲ, ಬ್ರಾಹ್ಮಣದಿಂದರೆ ನೀನು ಟೀಚಿಂಗ್ ಮಾಡಬೇಕು, ನೀನೊಂದು ಪ್ರವಚನ ಹೇಳಬೇಕು, ನೀನು ಯಾಗ ಮತ್ತು ಒಂದು ಮಂತ್ರ ಈ ಥರ ಒಂದು ನೀನು ಪ್ರೊಫೆಷನ್ ಇತ್ತು. ಸೊ ಒಬ್ಬೊಬ್ಬ ಒಂದು ಕಮ್ಯುನಿಟಿಗೆ ಏನಪ್ಪ ಅಂದರೆ ಒಂದೊಂದು ವರ್ಣಕ್ಕೆ ಒಂದು ಪ್ರೊಫೆಷನ್ನ ಅವರು ಹಂಚ್ಕೊಂಡ್ಬಿಟ್ಟಿದ್ರು. ಈ ಥರ ಒಂದು ನೀವು ವೈಶ್ಯ ಇದೆಯಪ್ಪ, ನೀವು ವೈಶ್ಯ ಅಂದರೆ ನೀವು ಇಲ್ಲಿ ಏನು ಮಾಡೋದು, ಟ್ರೇಡ್ ಮೀನ್ಸೋದು ವ್ಯಾಪಾರ ಮತ್ತು ವಹಿವಾಟು ಮಾಡಬೇಕು. ನೀನು ಶೂದ್ರ ಅಂದರೆ ನೀನು ಅಗ್ರಿಕಲ್ಚರ್ ಮಾಡಬೇಕು. ನೀನು ಕ್ಷತ್ರಿಯ, ನೀನೇನಪ್ಪ ನಮಗೆ ಪ್ರೊಟೆಕ್ಟ್ ಮಾಡಬೇಕು, ನೀನು ಲೀಡ್ರ್ ಇರಬೇಕು. ಸೊ ಈ ಥರ ಒಂದು ಕಾಂಪ್ಲೆಕ್ಸಿಟಿ ಇತ್ತು. ಮತ್ತೇನಪ್ಪ ಅಂದರೆ ಇಂಟರ್ ವರ್ಣ ಮ್ಯಾರೇಜ್ ಇದೆಯಲ್ಲ, ಒಂದು ಇಂಟರ್ ವರ್ಣ ಒಂದು ಮದುವೆ ಆಗಲಿಕ್ಕೆ ಒಂದು ಸಾಧ್ಯ ಆಗ್ತಿದ್ದಲ್ಲ. ಮತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಒಂದು ಶೂದ್ರರಿಗೆ ಒಂದು ಕೆಳವರ್ಗದಲ್ಲಿ ನೋಡ್ತಿದ್ರು. ಬ್ರಾಹ್ಮಣರು ನಾವು ಶ್ರೇಷ್ಠರು, ನೀವು ಶೂದ್ರರು, ನೀವು ಒಂದು ಕೆಳಮಟ್ಟದ ಒಂದು ಜನಾಂಗರು, ಈ ಥರ ಒಂದು ನೋಡ್ಕೊತ ಬಂದರು. ಸೊ ಇದರಿಂದ ಏನಪ್ಪ ಅಂದರೆ ಒಂದು ರಿಲಿಜಿಯಸ್ ಅನ್ರೆಸ್ಟ್ ಆಗಲಿಕ್ಕೆ, ಒಂದು ಧಾರ್ಮಿಕ ಒಂದು ಅಶಾಂತಿ ಮೂಡ್ಕೊಂಡು ಬಂತು. ನೋಡಿ, ದ ಕಾಂಪ್ಲೆಕ್ಸ್ ರಿಚುವಲ್ಸ್ ಆ್ಯಂಡ್ ಸ್ಯಾಕ್ರಿಫೈಸಸ್ advocated in the later Vedic period were not acceptable to the common people. ನೋಡಿ, ಆಲ್ಮೋಸ್ಟ್ ನೋಡಿದ್ವಿ ನಾವು ಕಾಂಪ್ಲೆಕ್ಸ್ ರಿಚುವಲ್ಸ್ ಇತ್ತು, ಒಂದು ಆಚರಣೆ, ಒಂದು ಆಡಂಬರಿಕ ಒಂದು ಆಚರಣೆ ಮತ್ತು ಸ್ಯಾಕ್ರಿಫೈಸಸ್, ಈ ಥರ ಒಂದು ಯಾಗಗಳು, ಒಂದು ರಾಜಸೂಯ ಯಾಗ, ವಾಜಪೇಯ ಯಾಗ ಮತ್ತು ಅಶ್ವಮೇಧ ಯಾಗ, ಈ ಥರ ಒಂದು ಯಾಗಗಳು ಮತ್ತು ಒಂದು ಹೋಮ ಹವನ ಮತ್ತು ಈ ಥರ ಒಂದು ಆಚರಣೆಗಳು ಏನಪ್ಪ ಅಂದರೆ ಜಸ್ಟ್ ಒಂದು ಬ್ರಾಹ್ಮಣ ಮತ್ತು ಕ್ಷತ್ರಿಯ ಒಂದು ವರ್ಗಗಳಿಗೆ ಮಾತ್ರ ಒಂದು ಸೀಮಿತವಾಗಿತ್ತು. ಒಂದು ಜನಸಾಮಾನ್ಯರಿಗೆ ಏನಪ್ಪ ಅಂದರೆ ಇದು ಒಂದು ಜನಸಾಮಾನ್ಯರಿಗೆ ಏನಪ್ಪ ಅಂದರೆ ಜಸ್ಟ್ ಒಂದು ಕಾಂಪ್ಲೆಕ್ಸಿಟಿ, ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಇದನ್ನು ಅಕ್ಸೆಪ್ಟೇಬಲ್ ಮಾಡ್ಕೊಳ್ಳೋಕ್ಕೆ ಆಗ್ತಿದ್ದಿಲ್ಲ ಅವ್ರಿಗೆ. ಒಂದು ಫುಲ್ ಇದು ರಿಚುವಲಿಸ್ಟಿಕ್ ಮತ್ತು ಈ ಥರ ಒಂದು ಕಾಂಪ್ಲೆಕ್ಸಿಟಿ ಆಗಿಬಿಟ್ಟಿತ್ತು. ನಾರ್ಮಲ್ ಜನರಿಗೆ ಒಂದು ಇದನ್ನೇನಪ್ಪ ಅಂದರೆ ಮಾಡಲಿಕ್ಕೆ ಒಂದು ಅಷ್ಟು ಆಗ್ತಿದ್ದಿಲ್ಲ. ಸೊ ಇದರಿಂದ ಇದು ಒಂದು ಕಾರಣ ಆಗ್ತಿತ್ತು. ಮತ್ತು ದ ಸ್ಯಾಕ್ರಿಫೈಸಲ್ ಸೆರೆಮೊನೀಸ್ ವರ್ ಆಲ್ಸೋ ಫೌಂಡ್ ಟು ಬಿ ಟೂ ಎಕ್ಸ್ಪೆನ್ಸಿವ್. ಇದು ಏನಪ್ಪ ಅಂದರೆ ಜಸ್ಟ್ ಒಂದು ದುಬಾರಿ ಒಂದು ವಸ್ತು ಆಗಿತ್ತು. ಜನಸಾಮಾನ್ಯರಿಗೆ ಇದನ್ನು ಅವರು ಮಾಡೋಕ್ಕೆ ಒಂದು ಆಗ್ತಿರಲಿಲ್ಲ. ಜಸ್ಟು ಹೋಮ ಹವನ ಆಚರಣೆ ಯಾಗ ಇವೆಲ್ಲ ಏನಪ್ಪ ಅಂದರೆ ಒಂದು ಶ್ರೇಷ್ಠ ಒಂದು ಇವರಿಗೆ ಬ್ರಾಹ್ಮಣರಿಗೆ ಮತ್ತು ಕ್ಷತ್ರಿಯರಿಗೆ ಮಾತ್ರ ಏನಪ್ಪ ಅಂದರೆ ಇವನ್ನ ಮಾಡಬೇಕು, ಒಂದು ಆಲ್ಮೋಸ್ಟ್ ಒಂದು ಅವ್ರಿಗೆ ಆಗ್ತಿತ್ತು. ಜನಸಾಮಾನ್ಯರಿಗೆ ಇದನ್ನು ಆಗ್ತಿದ್ದಿಲ್ಲ ಮಾಡೋಕ್ಕೆ. ದ ಸೂಪರ್ಸ್ಟಿಷಿಯಸ್ ಬಿಲೀಫ್ಸ್ ಆ್ಯಂಡ್ ಮಂತ್ರಾಸ್ ಕನ್ಫ್ಯೂಸ್ಡ್ ದಿ ಪೀಪಲ್. ನೋಡಿ, ಒಂದು ಮೂಢನಂಬಿಕೆ ಮತ್ತು ಮಂತ್ರಗಳೇನಪ್ಪ ಅಂದರೆ ಜಸ್ಟ್ ಒಂದು ಜನಸಾಮಾನ್ಯರಿಗೆ ಏನೋ ಜಸ್ಟ್ ಒಂದು ಕನ್ಫ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ಕೊತ ಬಂತು. ದ ಟೀಚಿಂಗ್ ಆಫ್ ಉಪನಿಷತ್ಸ್ ಆ್ಯಂಡ್ ಅಲ್ಟರ್ನೇಟಿವ್ ಟು ದಿ ಸಿಸ್ಟಮ್ ಆಫ್ ಸ್ಯಾಕ್ರಿಫೈಸಸ್ were highly philosophical in nature and therefore not easily understood by all. ನೋಡಿ, ಉಪನಿಷತ್ಸ್ ಇವು ಲಾಸ್ಟ್ ಒಂದು ವೇದದ ಒಂದು ಲಾಸ್ಟ್ ಪಾರ್ಟ್, ವೇದ ಅಂತಂತ ಕರಿತೀವಿ ನಾವು. ಇವು ಕೂಡ ಏನಪ್ಪ ಅಂದರೆ ಜಸ್ಟ್ ಒಂದು ಸ್ಯಾಕ್ರಿಫೈಸಸ್ ಬಗ್ಗೆ ಇವು ಕೂಡ ಒಂದು ಹೇಳ್ಕೊತ ಬಂದು, ಬಟ್ ಇವು ಏನಪ್ಪ ಅಂದರೆ ಹೈಲಿ ಫಿಲಾಸಫಿಕಲ್ ಹೋಗ್ಬಿಟ್ಟು ಒಂದು
ತತ್ವಶಾಸ್ತ್ರದ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಬಂದು. ಸೊ ಇದರಿಂದ ಏನಪ್ಪ ಅಂದರೆ ಒಂದು ಕಾಮನ್ ಪೀಪಲ್ಗೆ ಒಂದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕೆ ಇದು ಕೂಡ ಒಂದು ಸಾಧ್ಯವಾಗಲಿಲ್ಲ. ಉಪನಿಷತ್ತು ಆಲ್ಮೋಸ್ಟ್ ಏನಪ್ಪ ಅಂದರೆ ಫೈಲಾಸಫಿಕಲ್ ಥಿಂಕಿಂಗ್ ಮಾಡ್ಕೊತ ಬಂತು, ಸಿಂಪಲ್ ಆಗಿ ಒಂದು ಹೇಳಲಿಕ್ಕೆ ಆಗಲಿಲ್ಲ. ಇದು ಕೂಡ ಒಂದು ರಿಲಿಜಿಯಸ್ ಅನ್ರೆಸ್ಟ್ ಆಗ್ತು. Therefore, what was needed in the larger interest of the people was simple, short and intelligible way to salvation for the all people. ಏನಪ್ಪ ಅಂದ್ರೆ ಜನಸಾಮಾನ್ಯರಿಗೆ ಏನು ಬೇಕಿತ್ತಪ್ಪ ಅಂದರೆ ಒಂದು ಜಸ್ಟ್ ಒಂದು ಮೋಕ್ಷ ಪಡೆಯಲಿಕ್ಕೆ ಒಂದು ಸರಳ ಮತ್ತು ಸಂಕ್ಷಿಪ್ತ ಮತ್ತು ಬುದ್ಧಿವಂತ ಒಂದು ಮಾರ್ಗ ಬೇಕಾಗಿತ್ತು. ಓಕೆ, ಸಚ್ ರಿಲಿಜಿಯಸ್ ಟೀಚಿಂಗ್ ಶುಡ್ ಆಲ್ಸೋ ಬಿ ಇನ್ ಅ ಲ್ಯಾಂಗ್ವೇಜ್ ನೋನ್ ಟು ದೆಮ್. ಒಂದು ಲ್ಯಾಂಗ್ವೇಜ್ ಅವರಿಗೆ ಗೊತ್ತಿರಬೇಕು. ನಮಗೆ ಒಂದು ಕನ್ನಡ ಗೊತ್ತೈತಿ ಈಗ, ಸೊ ಒಂದು ನಮಗೆ ಒಂದು ತೆಲುಗು ತಮಿಳಲ್ಲಿ ನಾವು ಟೀಚ್ ಮಾಡ್ಕೊಂಡು ಬಂದರೆ ನಮ್ಗೆ ಗೊತ್ತಾಗಲ್ಲ. ಸೊ ಅವ್ರಿಗೆ ಯಾವ ನಾಲೆಜ್ ಗೊತ್ತಿತ್ತಲ್ಲ, ಅವ್ರು ಯಾವ ಲ್ಯಾಂಗ್ವೇಜ್ ಗೊತ್ತಿತ್ತಲ್ಲ, ಆ ಲ್ಯಾಂಗ್ವೇಜಲ್ಲಿ ಮಾತ್ರ ಒಂದು ಅವರಿಗೆ ತಿಳಿಸಿ ಹೇಳಿದ್ರೆ ಅವ್ರಿಗೆ ಗೊತ್ತಾಗ್ತಿತ್ತಲ್ಲ. ಸೊ ಅಲ್ಲೇನಪ್ಪ ಅಂದರೆ ಸಂಸ್ಕೃತ ಲ್ಯಾಂಗ್ವೇಜ್ ಯೂಸ್ ಮಾಡ್ತಿದ್ರು. ಸಂಸ್ಕೃತ ಲ್ಯಾಂಗ್ವೇಜ್ ಇದನ್ನು ಎಲೈಟ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ನಾವು. ಒಂದು ಶ್ರೇಷ್ಠರ ಒಂದು ಲ್ಯಾಂಗ್ವೇಜ್. ಇದು ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಗೊತ್ತಾಗ್ತಿತ್ತು. ಇನ್ನು ಒಂದು ಶೂದ್ರ ವರ್ಗ ಮತ್ತು ಇನ್ನು ವೈಶ್ಯ ವರ್ಗದವರಿಗೆ ಇದು ಗೊತ್ತಾಗ್ತಿದ್ದಲ್ಲ. ಸೊ ಅಲ್ಲಿ ಏನು ಮಾಡ್ತಿದ್ರು ಇವರು, ಒಂದು ಪ್ರಾಕೃತ ಭಾಷೆ ಮಾಡ್ತಿದ್ರು. ಪ್ರಾಕೃತ್ ಅಥವಾ ಒಂದು ಅರ್ಧ ಮಗಧಿ ಅಂತ ಲ್ಯಾಂಗ್ವೇಜ್ ನಾವು ಕರಿತೀವಿ. ಅಲ್ಲಿ ಒಂದು ಕಾಮನ್ ಪೀಪಲ್ ಪ್ರಾಕೃತ ಭಾಷೆ ಮಾತಾಡ್ತಿದ್ರು. ಈ ಸಂಸ್ಕೃತ ಭಾಷೆ ಏನಪ್ಪ ಅಂದರೆ ಇದು ಕೂಡ ಒಂದು ಏನೋ ಒಂದು ಉನ್ನತ ಭಾಷೆ ಆಗಿತ್ತು. ಓನ್ಲಿ ಎಷ್ಟು ಒಂದು ಬ್ರಾಹ್ಮಣರು ಮತ್ತು ಕ್ಷತ್ರಿಯರು ಮಾತ್ರ ಒಂದು ಮಾತಾಡುವಂಥ ಭಾಷೆ ಆಗಿತ್ತು. ಸೊ ಇದರಿಂದ ಏನಪ್ಪ ಅಂದರೆ ಅರ್ಥ ಆಗ್ತಿದ್ದಿಲ್ಲ ಅವರಿಗೆ. ದಿಸ್ ನೀಡ್ ವಾಸ್ ಫುಲ್ಫಿಲ್ಡ್ ಬೈ ದಿ ಟೀಚಿಂಗ್ಸ್ ಆಫ್ ಬುದ್ಧ ಆ್ಯಂಡ್ ಮಹಾವೀರ. ಈ ಒಂದು ಬೋಧನೆಗಳನ್ನು ಮತ್ತು ಏನಪ್ಪ ಅಂದರೆ ಅಗತ್ಯವನ್ನು ಏನು ಮಾಡ್ತಾರೆ, ಜಸ್ಟ್ ಒಂದು ಮಹಾವೀರ ಮತ್ತು ಬುದ್ಧನ ಏನು ಮಾಡ್ತಾನೆ, ಈ ಒಂದು ಕಾಮನ್ನ ಒಂದು ಆಲ್ಮೋಸ್ಟ್ ಎಲ್ಲ ಜನರಿಗೆ ಒಂದು ಸ್ಪ್ರೆಡ್ ಮಾಡ್ಕೊತ ಬರ್ತಾನೆ. ಈ ಥರ ಒಂದು ನೀವು ಸ್ಯಾಕ್ರಿಫೈಸಸ್ಸು ಮತ್ತು ಒಂದು ರಿಲಿಜಿಯಸ್ ಒಂದು ಅನ್ರೆಸ್ಟ್ ಏನಪ್ಪ ಅಂದರೆ ಜಸ್ಟ್ ಒಂದು ಅವನು ಹೋಗಲಾಡಿಸ್ತಾರೆ. ಓಕೆ, other than the religious factor, social and economic factors also contributed to the rise of new religions. ಒಂದು ಸಾಮಾಜಿಕ ಮತ್ತು ಆರ್ಥಿಕ ಒಂದು ಅಂಶಗಳು ಮಾತ್ರ ಏನಪ್ಪ ಅಂದರೆ ಅವು ಕೂಡ ಒಂದು ರಿಲಿಜಿಯಸ್ ಅನ್ರೆಸ್ಟ್ ಒಂದು ಕಾರಣ ಒಂದು ಆಗ್ತಾವು. ಯಾವ ಅಂದರೆ ನೋಡಿ, ದ ರಿಜಿಡ್ ಕಾಸ್ಟ್ ಸಿಸ್ಟಮ್ ಪ್ರಿವಲೆಂಟ್ ಇನ್ ಇಂಡಿಯಾ ಜನರೇಟೆಡ್ ಟೆನ್ಷನ್ಸ್ ಇನ್ ದಿ ಸೊಸೈಟಿ. ರಿಲಿಜಿಯಸ್ ಕಾಸ್ಟ್ ಸಿಸ್ಟಮ್ ನಾವು ನೋಡಿದ್ವಿ, ಚಾತುರ್ವರ್ಣ ಸಿಸ್ಟಮ್ ಏನಪ್ಪ ಅಂದರೆ ಜಸ್ಟ್ ನೀವು ಈ ಒಂದು ಕೆಲಸವನ್ನು ನೀವೇ ಮಾಡಬೇಕು. ಒಂದು ಶೂದ್ರರು ನೀವೇನು ಮಾಡಬಾರ್ದು, ಮೇಲೆ ಹೋಗಬಾರ್ದು, ಮತ್ತು ಕನ್ವರ್ಟ್ ಆಗೋಂಗಿಲ್ಲ. ಜಸ್ಟ್ ಒಂದು ರಿಜಿಡ್ ಆಗಿತ್ತು, ಫುಲ್ ಕಾಂಪ್ಲೆಕ್ಸಿಟಿ ಇತ್ತು. ಮತ್ತು ಏನಪ್ಪ ಅಂದರೆ ಒಂದು ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗ್ತಿದ್ದಲ್ಲ. ಸೊ ಈ ಥರ ಒಂದು ರಿಜಿಡ್ ಕಾಸ್ಟ್ ಸಿಸ್ಟಮ್ ನೋಡಿದ್ವಿ ನಾವು. ಮತ್ತು ಏನಪ್ಪ ಅಂದರೆ ಹೈಯರ್ ಕ್ಲಾಸಸ್ ಎಂಜಾಯ್ಡ್ ಸರ್ಟೆನ್ ಪ್ರಿವಿಲೇಜಸ್ ವಿಚ್ ವರ್ ಡಿನೈಡ್ ಟು ದಿ ಲೋವರ್ ಕ್ಲಾಸಸ್. ನೋಡಿ, ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಏನಪ್ಪ ಅಂದರೆ ಎಷ್ಟೊಂದು ಉನ್ನತ ಮಟ್ಟದಲ್ಲಿದೆ ನಾವು. ನೀವು ಶೂದ್ರರು ಮತ್ತು ವೈಶ್ಯರು ಏನಪ್ಪ ಅಂದರೆ ನೀವು ಕೆಳಮಟ್ಟದಲ್ಲಿದ್ದೀರಿ. ಒಂದು ಆಲ್ಮೋಸ್ಟ್ ನಾವು ನೋಡಿದ್ವಿ, ಒಂದು ಹೋಮ, ಒಂದು ಹವನ ಮತ್ತು ಒಂದು ಯಾಗ ಮಾಡಲಿಕ್ಕೆ ಏನಪ್ಪ ಅಂದರೆ ಕ್ಷತ್ರಿಯರು ಜಸ್ಟು ಬ್ರಾಹ್ಮಣರಿಗೆ ಏನಪ್ಪ ಅಂದರೆ ಆಲ್ಮೋಸ್ಟ್ ಒಂದು ದೇಣಿಗೆ ಅಥವಾ ಒಂದು ಏನಪ್ಪ ಅಂದರೆ ಜಸ್ಟ್ ಒಂದು ಉಡುಗೊರೆ ಕೊಡ್ತಿದ್ರು. ನಾವು ನೋಡಿದ್ವಿ ಲೇಟರ್ ವೇದಿಕ್ ಕಲ್ಚರಲ್ಲಿ ನೋಡಿದ್ವಿ ನಾವು. ಒಂದು 1000 ಆನೆಗಳು ಅಥವಾ ಒಂದು 1000 ಒಂದು ಗೋಲ್ಡ್ ಕಾಯಿನ್ಸ್ ಏನಪ್ಪ ಅಂದರೆ ದೇಣಿಗೆ ಅಥವಾ ಒಂದು ಜಸ್ಟ್ ಒಂದು ಏನಪ್ಪ ಅಂದರೆ ದೇಣಿಗೆ ಕೊಡ್ತಿದ್ರು ಅವರು. ಯಾರಿಗೆ? ಬ್ರಾಹ್ಮಣರಿಗೆ. ಸೊ ಇದರಿಂದ ಏನಪ್ಪ ಅಂದರೆ ಒಂದು ಜಸ್ಟ್ ಒಂದು ಲೋವರ್ ಕ್ಲಾಸ್ ಪೀಪಲ್ ಆಲ್ಮೋಸ್ಟ್ ಒಂದು ನೋಡ್ಕೊತ ಬಂದ್ವಿ ನಾವು. ಈಗ ಜೈನಿಸಮ್ ಒಂದು ಕಾರಣ ನೋಡ್ಕೊಂಡು ಬರೋಣ. ಅಂತ ಜೈನಿಸಮ್ ಯಾವ ಥರ ಒಂದು ಈ ಒಂದು ಲ್ಯಾಕುನ ಏನು ಮಾಡ್ತು, ಜಸ್ಟ್ ಹೋಗಲಾಡಿಸಂತ ನೋಡ್ಕೊಂಬರೋಣ. ಇಟ್ ವಾಸ್ ಅರ್ಲಿಯರ್ ನೋನ್ ಆ್ಯಸ್ ನಿರ್ಗ್ರಂಥ ಆರ್ ನಿರ್ವಾಣ, ಒಂದು ಫ್ರೀ ಫ್ರಾಮ್ ಬಾಂಡ್ಸ್ ಏನಪ್ಪ ಅಂದರೆ ಕರಿತಿದ್ರು. ಫಸ್ಟು ಜೈನಿಸಮ್ನ ಇವರು ನಿರ್ಗ್ರಂಥ ಅಂತ ಕರಿತಿದ್ರು. ಇದನ್ನು ಮೊದಲು ನಿರ್ಗ್ರಂಥ ಅಥವಾ ಒಂದು ಬಂಧಗಳಿಂದ ಒಂದು ಮುಕ್ತವಾದಂಥ ಒಂದು ಗ್ರೂಪ್ ಅಂತ ಕರಿತಿದ್ರು ಅಷ್ಟೇ. ಯಜುರ್ವೇದ ಮೆನ್ಷನ್ಸ್ ದೇರ್ ಆರ್ 3 ಆಫ್ ದಿ ತೀರ್ಥಂಕರಾಸ್. ನೋಡಿ, ಫಸ್ಟು ರಿಷಭ, ಅಜಿತನಾಥ, ಅರಿಷ್ಟನೇಮಿ. ಯಜುರ್ವೇದ ಮೆನ್ಷನ್ ಮಾಡ್ತೈತಿ. ಮೊದಲ ಒಂದು ತೀರ್ಥಂಕರು. ಫಸ್ಟು ತೀರ್ಥಂಕರ ರಿಷಭದೇವ, ಸೆಕೆಂಡ್ ತೀರ್ಥಂಕರು ಅಜಿತನಾಥ. ಇನ್ನು ಅರಿಷ್ಟನೇಮಿ ಇವರು 22ನೇ ತೀರ್ಥಂಕರ ಆಗಿರ್ತಾರೆ. 22ನೇ ತೀರ್ಥಂಕರು ಅರಿಷ್ಟನೇಮಿ. ಈ ಒಂದು 3 ತೀರ್ಥಂಕರು ಏನು ಮಾಡ್ತೈತಿ, ಯಜುರ್ವೇದ ಮೆನ್ಷನ್ ಮಾಡಿರ್ತೈತಿ. ಓಕೆ. ಇನ್ನು ಲೈಫ್ ಆಫ್ ವರ್ಧಮಾನ ಮಹಾವೀರ. ಒಂದು ವರ್ಧಮಾನ ಮಹಾವೀರರು ಇವರು ಏನಪ್ಪ ಅಂದರೆ ಮೇನ್ ಒಂದು ಫೌಂಡರ್ ಆಗಿರ್ತಾರೆ. ಒಂದು ಜೈನಿಸಮ್ನ ಒಂದು ಫೌಂಡರ್ ಯಾರಪ್ಪ ಅಂದರೆ ರಿಯಲ್ ಫೌಂಡರ್ ಯಾರಂದರೆ ವರ್ಧಮಾನ ಮಹಾವೀರರು. ಸೊ ಇವರು ಒಂದು 24ನೇ ತೀರ್ಥಂಕರಾಗಿರ್ತಾರೆ. 24ನೇ ತೀರ್ಥಂಕರು ವರ್ಧಮಾನ ಮಹಾವೀರ ಆಗಿರ್ತಾರೆ, ಲಾಸ್ಟ್ ತೀರ್ಥಂಕರು. ಓಕೆ, ಇವರೊಂದು ಲೈಫ್ ಸ್ಟೈಲನ್ನು ನೋಡ್ಕೊಂಬರೋಣಂತೆ. ವರ್ಧಮಾನ ಮಹಾವೀರ ವಾಸ್ ದಿ 24th ತೀರ್ಥಂಕರ್ ಆಫ್ ದಿ ಜೈನ್ ಟ್ರೆಡಿಷನ್. ಹಿ ವಾಸ್ ಬೋರ್ನ್ ಆಟ್ ಕುಂದಗ್ರಾಮ ನಿಯರ್ ವೈಶಾಲಿ ಟು ಕ್ಷತ್ರಿಯ ಪೇರೆಂಟ್ಸ್ ಸಿದ್ಧಾರ್ಥ ಮತ್ತು ತ್ರಿಶಾಲ. ನೋಡಿ, ಡೈರೆಕ್ಟ್ ಎಕ್ಸಾಮಲ್ಲಿ ಕೇಳ್ತಾರೆ ಎಷ್ಟನೇ ತೀರ್ಥಂಕರ ಮತ್ತು ಅವರ ಒಂದು ತಂದೆ ತಾಯಿ ಯಾರು. ಓಕೆ, ಜಸ್ಟು
ತಂದೆ ಸಿದ್ಧಾರ್ಥ ಆಗಿರ್ತಾರೆ, ತಾಯಿ ತ್ರಿಶಾಲ ಆಗಿರ್ತಾರೆ. ಇವರು ಕೂಡ ಒಂದು ಕ್ಷತ್ರಿಯ ಒಂದು ಕ್ಲ್ಯಾನ್ನ ಒಂದು ಗ್ರೂಪ್ ಆಗಿರ್ತಾರೆ. ಓಕೆ, ವೈಶಾಲಿ ಇದು ನಿಯರ್ ಒಂದು ಮಾಡರ್ನ್ ಡೇ ಬಿಹಾರಲ್ಲಿ ನಾವು ಕಾಣ್ತೀವಿ. ಮಾಡರ್ನ್ ಡೇ ಬಿಹಾರಲ್ಲಿ ನೋಡ್ತೀವಿ ನಾವು. ಹಿ ಮ್ಯಾರಿಡ್ ಟು ಯಶೋಧ ಆ್ಯಂಡ್ ಗೇವ್ ಬರ್ತ್ ಟು ಡಾಟರ್. ಒಂದು ಯಶೋಧ ಒಬ್ಬ ಮಹಿಳೆಗೆ ಏನಪ್ಪ ಅಂದರೆ ಜಸ್ಟ್ ಒಂದು ಮದುವೆಯಾಗಿ ಒಂದು ಹೆಣ್ಣು ಮಗಳಿಗೆ ಒಂದು ಜನ್ಮ ನೀಡ್ತಾನೆ. ಆ್ಯಟ್ ದ ಏಜ್ ಆಫ್ 30 ಹಿ ಬಿಕೇಮ್ ಆ್ಯನ್ ಅಸೆಟಿಕ್ ಆ್ಯಂಡ್ ವಾಂಡರ್ಡ್ ಫಾರ್ 12 years. ಒಂದು 30ನೇ ವಯಸ್ಸಿನಲ್ಲಿ ಏನಪ್ಪ ಅಂದರೆ ಒಂದು ಸನ್ಯಾಸತ್ವವನ್ನು ವಹಿಸಿಕೊಂಡು 12 ವರ್ಷಗಳ ಕಾಲ ಏನು ಮಾಡ್ತಾನೆ, ಒಂದು ದೇಶಾಂತರ ಒಂದು ಹೋಗ್ತಾನೆ ಅವನು. ಇನ್ ದ 13th year ಆಫ್ ಹಿಸ್ ಪೆನೆನ್ಸ್ ಹಿ ಅಟೈನ್ಡ್ ದ ಹೈಯೆಸ್ಟ್ ಸ್ಪಿರಿಚುವಲ್ ನಾಲೆಜ್ ಕಾಲ್ಡ್ ಕೇವಲ ಜ್ಞಾನ. ಒಂದು 13ನೇ ವರ್ಷ ಒಂದು 13 ವರ್ಷಗಳ ಒಂದು ಸತತ ತಪಸ್ಸಿನಿಂದ ಏನಪ್ಪ ಅಂದರೆ ಜಸ್ಟ್ ಒಂದು ಕೈವಲ್ಯ ಜ್ಞಾನ ಅಂತ ಪಡ್ಕೋತಾನೆ. ಒಂದು ಆಧ್ಯಾತ್ಮಿಕ ಜ್ಞಾನ ಆಗಿರ್ತೈತಿ. ಕೈವಲ್ಯ ಜ್ಞಾನ ಇದು ಒಂದು ಆಧ್ಯಾತ್ಮಿಕ ಜ್ಞಾನ ಆಗಿರ್ತೈತಿ. ಓಕೆ, ದೇರ್ ಆಫ್ಟರ್ ಹಿ ವಾಸ್ ಕಾಲ್ಡ್ ಮಹಾವೀರ ಆ್ಯಂಡ್ ಜೀನಾ ಅಂತ ಕರೀತಾರೆ ಅವರು. ಆ ಒಂದು ಕೈವಲ್ಯ ಜ್ಞಾನವನ್ನು ಪಡೆದುಕೊಂಡ ಮೇಲೆ ಅವನಿಗೆ ಒಂದು ಬಿರುದು ಬರ್ತೈತಿ. ಏನಪ್ಪ ಅಂದರೆ ಮಹಾವೀರ ಮತ್ತು ಜೀನಾ ಅಂದರೆ ಏನಪ್ಪ ಅಂದರೆ ಜಸ್ಟ್ ಒಂದು ವಿಜಯಶಾಲಿ, ಜಸ್ಟ್ ಒಂದು ಕಾಂಕರರ್ ಅಂತ ಕರಿತಾವೆ ನಾವು. ವಿಜಯಶಾಲಿ, ಮಹಾವೀರ ಅಂತ ಒಂದು ಬಿರುದು ನಾವು ನೋಡ್ತೀವಿ. ಹೀಸ್ ಫಾಲೋವರ್ಸ್ ವರ್ ಕಾಲ್ಡ್ ಜೈನ್ಸ್. ಅವರ ಒಂದು ಅನುಯಾಯಿಗಳು ಏನಪ್ಪ ಅಂದರೆ ನಾವು ಜೈನ್ಸ್ ಅಂತ ಕರಿತೀವಿ. ಮತ್ತು ಒಂದು ಹೊಸ ರಿಲಿಜನ್ ಜೈನಿಸಮ್ ಅಂತ ಒಂದು ಹುಟ್ಟಾಗ್ತಾನೆ. ಹಿ ಪ್ರೀಚ್ಡ್ ಹೀಸ್ ಡಾಕ್ಟ್ರೈನ್ ಫಾರ್ 30 years ಆ್ಯಂಡ್ ಡೈಡ್ ಆಟ್ ದ ಏಜ್ ಆಫ್ 72 ಆಟ್ ಪಾವಪುರಿ ನಿಯರ್ ರಾಜಗರ. ಒಂದು 30 ವರ್ಷಗಳ ಕಾಲ ಏನು ಮಾಡ್ತಾನೆ, ಅವನೊಂದು ಪ್ರೀಚ್ ಮಾಡ್ಕೊತ ಬರ್ತಾನೆ ಅವನ ಒಂದು ಸಿದ್ಧಾಂತವನ್ನು. ಮತ್ತು ಆ ಒಂದು 72ನೇ ವಯಸ್ಸಿನಲ್ಲಿ ಒಂದು ಪಾವಪುರಿಯಲ್ಲಿ ನಿಯರ್ ಒಂದು ರಾಜಗೃಹ, ಇದು ಕೂಡ ಒಂದು ಬಿಹಾರ ನೋಡ್ತೀವಿ ನಾವು. ಸೊ ಪಾವಪುರಿಯಲ್ಲಿ ಏನಪ್ಪ ಅಂದರೆ ಒಂದು ಮರಣವನ್ನು ಹೊಂದುತ್ತಾನೆ. ಈ ಫಾಸ್ಟೆಡ್ ಅನ್ ಟು ಡೆತ್ ಅಕಾರ್ಡಿಂಗ್ ಟು ಜೈನ ಐಡಿಯಲ್ಸ್. ನೋಡಿ, ಒಂದು ಜೈನಗಳ ಒಂದು ಆದರ್ಶದಲ್ಲಿ ನಾವು ಏನು ನೋಡ್ತೀವಿ ಅಂದರೆ ಅವರು ಯಾವ ಥರ ಒಂದು ಮರಣ ಹೊಂದಿದ್ರು ಅಂದರೆ ಜಸ್ಟ್ ಒಂದು ಫಾಸ್ಟಿಂಗ್ ಮಾಡ್ಕೊತ, ಒಂದು ಉಪವಾಸ ಮಾಡ್ಕೊತ ಏನಪ್ಪ ಅಂದರೆ ಅವರು ಮರಣವನ್ನು ಹೊಂದಿದ್ರು ಅಂತ. ಈ ಒಂದು ಕ್ರಿಯೆ ಇದಲ್ಲ, ಉಪವಾಸ ಮಾಡ್ಕೊತ ಒಂದು ಮರಣ ಹೊಂದುವ ಒಂದು ಕ್ರಿಯೆ ನಾವೇನು ಕರಿತೀವಿ ಜೈನ ಧರ್ಮದಲ್ಲಿ ಸಲ್ಲೇಖನ ಅಂತ ಕರಿತೀವಿ. ಸಲ್ಲೇಖನ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸಲ್ಲೇಖನ ಒಂದು ಯಾವ ಧರ್ಮದಲ್ಲಿ ನೋಡ್ತೀವಿ ಅಂದರೆ ನಾವು ಜೈನ ಧರ್ಮದಲ್ಲಿ ನೋಡ್ತೀವಿ. ಯಾವ ಥರ ಅಂದರೆ ಉಪವಾಸ ಮಾಡ್ಕೊತ ಒಂದು ಮರಣವನ್ನು ತ್ಯಜಿಸುವುದು, ಪ್ರಾಣವನ್ನು ಬಿಟ್ಟು ಬಿಡುವುದು. ಸೊ ಇದನ್ನು ನಾವು ಸಲ್ಲೇಖನ ಅಂತ ಕರಿತೀವಿ. ಓಕೆ, ಟೀಚಿಂಗ್ಸ್ ಆಫ್ ಮಹಾವೀರರ ಒಂದು ಬೋಧನೆಗಳು ಯಾವುವು ಅಂದರೆ ನೋಡ್ಕೊಂಬೋಣ. ದ 3 principles ಆಫ್ ಜೈನಿಸಮ್ ಆಲ್ಸೋ ನೋನ್ ಆ್ಯಸ್ ತ್ರಿರತ್ನ. ಒಂದು 3 ತತ್ವಗಳಿದ್ದು, ಆ ಒಂದು 3 ತತ್ವಗಳನ್ನು ಏನು ಕರಿತಿದ್ರು ಅವರು 3 ರತ್ನ ಅಂತ ಕರಿತಿದ್ರು. ಯಾವ ನೋಡ್ಕೊಂಬರೋಣ. ದ ರೈಟ್ ಫೇತ್, ಸಮ್ಯಗ ದರ್ಶನ, ಸರಿಯಾದ ನಂಬಿಕೆ. ದ ರೈಟ್ ನಾಲೆಜ್, ಸಮ್ಯಗ ಜ್ಞಾನ ಅಥವಾ ಸರಿಯಾದ ಒಂದು ಜ್ಞಾನವನ್ನು ಪಡೆದುಕೊಳ್ಳೋದು. ರೈಟ್ ಕಂಡಕ್ಟ್, ಸಮ್ಯಗ ಮಹಾವ್ರತ ಅಥವಾ ಸರಿಯಾದ ಒಂದು ನಡವಳಿಕೆ ಇರುವಂಥ ಒಂದು 3 ರತ್ನ ನೋಡ್ತೀವಿ. ಓಕೆ, ರೈಟ್ ಫೇತ್ ಅಥವಾ ಒಂದು ಸಮ್ಯಗ ದರ್ಶನ ಏನಂದರೆ ರೈಟ್ ಫೇತ್ ಈಸ್ ದಿ ಬಿಲೀಫ್ ಇನ್ ದಿ ಟೀಚಿಂಗ್ಸ್ ಆ್ಯಂಡ್ ವಿಸ್ಡಮ್ ಆಫ್ ದಿ ಮಹಾವೀರ. ಒಂದು ಸರಿಯಾದ ನಂಬಿಕೆ ಏನಪ್ಪ ಅಂದರೆ ಮಹಾವೀರರ ಒಂದು ಬೋಧನೆ ಏನಾಗಿರ್ತಾವೆ, ಆ ಒಂದು ಬೋಧನೆ ನಾವು ಕರೆಕ್ಟಾಗಿ ಕಟ್ಟುನಿಟ್ಟಾಗಿ ನಾವು ಪಾಲಿಸ್ಕೊತ ಬರುವುದು, ನಂಬಿಕೆಗಳನ್ನು ನಾವು ನೋಡ್ಕೊತ ಬರೋದು. ಇದು ಒಂದು ರೈಟ್ ಫೇತ್ ಆಗಿರ್ತದೆ. ಇನ್ನು ರೈಟ್ ನಾಲೆಜ್ ಯಾವ ಥರ ಅಂದರೆ ನೋಡಿ, ರೈಟ್ ನಾಲೆಜ್ ಈಸ್ ದಿ ಅಕ್ಸೆಪ್ಟೆನ್ಸ್ ಆಫ್ ದಿ ಥಿಯರಿ ದ್ಯಾಟ್ ದೇರ್ ಈಸ್ ನೋ ಗಾಡ್ and that the world has been existing without a creator and that all objects possess a soul. ನೋಡಿ, ಇದೊಂದು ಏನಪ್ಪ ಅಂದರೆ ಅವರ ಒಂದು ಥೀಮ್ ಆಗಿರ್ತೈತಿ. ಅವರ ಒಂದು ಜೈನಿಸಮ್ನ ಒಂದು ಥೀಮ್ ಆಗಿರ್ತೈತಿ. ಯಾವ ಥರ ಅಂದರೆ ಅವ್ರು ಏನು ಮಾಡ್ತಾರೆ, ದೇರ್ ಈಸ್ ನೋ ಗಾಡ್, ಒಂದು ಸೃಷ್ಟಿಕರ್ತನೂ ಇಲ್ಲ, ಒಂದು ದೇವರು ಇಲ್ಲ ಅಂತ ಅವರು ಬಿಲೀಫ್ ಮಾಡ್ತಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ ದೇರ್ ಹ್ಯಾಸ್ ಬೀನ್ ಅ ಎಕ್ಸಿಸ್ಟಿಂಗ್ ವಿತೌಟ್ ಅ ಕ್ರಿಯೇಟರ್ ಆ್ಯಂಡ್ ದಟ್ ಆಲ್ ಆಬ್ಜೆಕ್ಟ್ಸ್ ಪೊಸೆಸ್ ಸೋಲ್. ನೋಡಿ, ಪ್ರತಿಯೊಂದು ವಸ್ತುಗಳು ಅದು ಒಂದು ಸಜೀವಾಗಿರ್ಬೋದು ಅಥವಾ ನಿರ್ಜೀವಾಗಿರ್ಬೋದು, ಪ್ರತಿ ವಸ್ತುಗಳು ಏನಪ್ಪ ಅಂದರೆ ಅದಕ್ಕೆ ಒಂದು ಆತ್ಮ ಇರ್ತಿದೆ ಅಂತ ಅವರು ಹೇಳ್ತಾರೆ. ಓಕೆ, ರೈಟ್ ಕಂಡಕ್ಟ್ ರೆಫರ್ಸ್ ಟು ದಿ ಅಬ್ಸರ್ವೆನ್ಸ್ ಆಫ್ ದಿ 5 ಗ್ರೇಟ್ ವೋವ್ಸ್. ಈ ಒಂದು ರೈಟ್ ಕಂಡಕ್ಟ್ ಯಾವ ಥರ ಇತ್ತು ಅಂದರೆ ಜಸ್ಟ್ ಒಂದು ಮಹಾಪ್ರತಿಜ್ಞೆಗಳನ್ನು ಮಾಡಬೇಕಿತ್ತು. ಯಾವ ಪ್ರತಿಜ್ಞೆಗಳು ಅಂದರೆ ನಾಟ್ ಟು ಇಂಜ್ಯೂರ್ ಲೈಫ್, ಒಂದು ಅಹಿಂಸೆಯನ್ನು ನಾವು ನೋಡ್ಕೊತ ಬರಬೇಕು. ಒಂದು ಹಿಂಸೆ ಮಾಡ್ಕೊತಿಲ್ಲ, ಹಿಂಸೆ ಒಂದು ಮಾಡಬಾರ್ದು. ಇನ್ನು ನಾಟ್ ಟು ಲೈ, ಒಂದು ಸತ್ಯವನ್ನು ಹೇಳ್ಕೊತ ಇರಬೇಕು, ಯಾವಾಗಲೂ ಸತ್ಯವನ್ನು ಹೇಳಬೇಕು. ನಾಟ್ ಟು ಸ್ಟೀಲ್, ಒಂದು ಏನಪ್ಪ ಅಂದರೆ ಕದಿಯ ಒಂದು ಕಳ್ಳತನ ಮಾಡೋಕ್ಕೆ ಹೋಗಬಾರ್ದು. ಇನ್ನು ನಾಟ್ ಟು ಅಕ್ವೈರ್ ಪ್ರಾಪರ್ಟಿ, ಒಂದು ಏನಪ್ಪ ಅಂದರೆ ಇದಷ್ಟು ನಾವು ಅಪರಿಗ್ರಹ ಅಂತ ಕರಿತೀವಿ. ಇದನ್ನು ಬೇರೆಯವರ ಒಂದು ಆಸ್ತಿಯನ್ನು ನಾವು ಸ್ವಾಧೀನಪಡಿಸಿಕೊಳ್ಳಬಾರ್ದು. ಈ ಜಸ್ಟ್ 4 ಪಾಯಿಂಟ್ ಇದಾವಲ್ಲ, ಅಹಿಂಸಾ, ಸತ್ಯ, ಆಸ್ತೆಯ, ಅಪರಿಗ್ರಹ. ಇವು ಒಂದು 23ನೇ ತೀರ್ಥಂಕರಾದಂಥ ಯಾರು 23 ತೀರ್ಥಂಕರು ಪಾರ್ಶ್ವನಾಥರು. 23 ತೀರ್ಥಂಕರು
ಪಾರ್ಶ್ವನಾಥರು ಏನಪ್ಪ ಅಂದರೆ ಜಸ್ಟ್ 4 ಪಾಯಿಂಟ್ ಆಗಿರ್ತವೆ. ಈ ಒಂದು 4 ಕಂಡಕ್ಟ್ ಏನು ಮಾಡ್ತಾರೆ, 4 ಕೋಡ್ ಆಫ್ ಕಂಡಕ್ಟು ಪಾರ್ಶ್ವನಾಥರಾಗಿರ್ತವೆ. ಸೊ ಈ ಒಂದು ಲಾಸ್ಟ್ ಪಾಯಿಂಟ್ ಇದೆ ನೋಡಿ, ಲಾಸ್ಟ್ ಪಾಯಿಂಟ್, ನಾಟ್ ಟು ಲೀಡ್ ಇಮ್ಮೋರಲ್ ಲೈಫ್ ಮೀನ್ಸು ಅನೈತಿಕ ಜೀವನವನ್ನು ನಡೆಸಬಾರದು. ಮೀನ್ಸ್ ಆಲ್ಮೋಸ್ಟ್ ಏನಪ್ಪ ಅಂದ್ರೆ ಬ್ರಹ್ಮಚರ್ಯ ಜೀವನವನ್ನು ನಡೆಸಬೇಕಂತ ಇವನು ವರ್ಧಮಾನ ಮಹಾವೀರ ಹೇಳ್ತಾನೆ. ಸೊ ಈ ಒಂದು 5 ಪಾಯಿಂಟ್ನ 5th ಪಾಯಿಂಟ್ ಯಾರು ಮಾಡ್ತಾರೆ, ಆ್ಯಡ್ ಮಾಡ್ತಾನೆ. 24ನೇ ತೀರ್ಥಂಕ ವರ್ಧಮಾನ ಮಹಾವೀರ ಆ್ಯಡ್ ಮಾಡ್ತಾನೆ. ಅರ್ಲಿಯೆಸ್ಟ್ 4 ಪಾಯಿಂಟ್ಸ್ ಇವು ಒಂದು ಪಾರ್ಶ್ವನಾಥನ ಪಾಯಿಂಟ್ಸ್ ಆಗಿರ್ತವೆ. ಓಕೆ ನೋಡಿ, ಬೋತ್ ದ ಕ್ಲರ್ಜಿ ಆ್ಯಂಡ್ ಲೇಮೆನ್ ಹ್ಯಾಡ್ ಟು ಸ್ಟ್ರಿಕ್ಟ್ಲಿ ಫಾಲೋ ದ ಡಾಕ್ಟ್ರೈನ್ ಆಫ್ ಅಹಿಂಸಾ. ಮಾತ್ರ ಏನಪ್ಪ ಅಂದರೆ ಸಾಮಾನ್ಯರು ಮಾತ್ರ ಪಾಲಿಸೋಂಗಿಲ್ಲ, ಪಾದ್ರಿಗಳು ಕೂಡ ಏನಪ್ಪ ಅಂದರೆ ಜಸ್ಟ್ ಒಂದು ಅಹಿಂಸಾ ಸಿದ್ಧಾಂತವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕಿತ್ತು. ಮಹಾವೀರ ರಿಗಾರ್ಡೆಡ್ ಆಲ್ ಆಬ್ಜೆಕ್ಟ್ಸ್ ಬೋತ್ ಅನಿಮೇಟ್ ಆ್ಯಂಡ್ ಇನ್ಅನಿಮೇಟ್ ಹ್ಯಾವ್ ಸೋಲ್ಸ್ ಆ್ಯಂಡ್ ವೇರಿಯಸ್ ಡಿಗ್ರೀಸ್ ಆಫ್ ಕಾನ್ಷಿಯಸ್ನೆಸ್. ನೋಡಿ ಏನು ಹೇಳ್ತಾರಪ್ಪ ಮಹಾವೀರರು, ಒಂದು ಸಜೀವ ಮತ್ತು ನಿರ್ಜೀವ ವಸ್ತುಗಳಿಗೆ ಏನಪ್ಪ ಅಂದರೆ ಒಂದು ಆತ್ಮ ಇರ್ತೈತಿ ಮತ್ತು ಅವಕ್ಕೆ ಏನಪ್ಪ ಸ್ವಲ್ಪ ಒಂದು ಸ್ವಪ್ರಯತ್ನ ಇರ್ತೈತಿ, ಒಂದು ಸೆಲ್ಫ್ ಕಾನ್ಷಿಯಸ್ನೆಸ್ ಇರ್ತೈತಿ ಅಂತ ಹೇಳ್ತಾರೆ. ದೇ ಪೊಸೆಸ್ ಲೈಫ್, ಫೀಲ್ ಪೇನ್ ವೆನ್ ದೇ ಇಂಜರ್ಡ್. ಒಂದು ಅವ್ರಿಗೊಂದು ಏನಾರ ಒಂದು ಇಂಜೂರ್ ಮಾಡಿದರೆ, ನಾವು ಅವ್ರಿಗೊಂದು ಹಾನಿ ಮಾಡಿದರೆ ಅವ್ರಿಗೆ ಏನಿರ್ತೈತೆ ಅಂದರೆ ಒಂದು ಆತ್ಮ ಇರ್ತೈತಿ, ಅವ್ರಿಗೊಂದು ಲೈಫ್ ಇರ್ತೈತಿ, ಒಂದು ಜೀವನ ಇರ್ತೈತಿ ಮತ್ತು ಅವ್ರಿಗೊಂದು ನೋವು ಆಗ್ತೈತಿ ಅಂತ ಹೇಳ್ತಾರೆ ಅವರು. ಮಹಾವೀರ ರಿಜೆಕ್ಟೆಡ್ ದ ಅಥಾರಿಟಿ ಆಫ್ ದಿ ವೇದಾಸ್ ಆ್ಯಂಡ್ ದ ವೇದಿಕ್ ರಿಚುವಲ್ಸ್. ಆಲ್ಮೋಸ್ಟ್ ಏನಪ್ಪ ಅಂದರೆ ಮಹಾವೀರರು ಒಂದು ವೇದಗಳ ಒಂದು ಆಚರಣೆ ಏನು ಮಾಡ್ತಾರೆ ಮತ್ತು ವೇದಾನ ಏನು ಮಾಡ್ತಾರೆ, ಒಂದು ಅವರು ಏನು ತಳ್ಳಿ ಹಾಕ್ತಾರೆ, ಒಂದು ತಿರಸ್ಕರಿಸ್ತಾರೆ ಅವರು. ಓಕೆ, ಇವನ್ ದ ಪ್ರಾಕ್ಟೀಸ್ ಆಫ್ ಅಗ್ರಿಕಲ್ಚರ್ ವಾಸ್ ಕನ್ಸಿಡರ್ಡ್ ಸಿನ್ಫುಲ್ ಆ್ಯಸ್ ಇಟ್ ಕಾಸಸ್ ಇಂಜುರಿ ಟು ದಿ ಅರ್ತ್, ವೋಮ್ಸ್ ಮತ್ತು ಎನಿಮಲ್ಸ್. ನೋಡಿ ಎಕ್ಸ್ಟ್ರೀಮ್ ಹೋಗ್ಬಿಡ್ತಾರೆ ಅವರು. ಯಾವ ಥರ ಎಕ್ಸ್ಟ್ರೀಮ್ ಹೋಗ್ತಾರೆ ಅಂದರೆ, ಅಗ್ರಿಕಲ್ಚರ್ ಒಂದು ಕೃಷಿ ಚಟುವಟಿಕೆ ಮಾಡೋದು ಏನಪ್ಪ ಅಂದರೆ ಒಂದು ಪಾಪ ಅಂತ ಹೇಳ್ತಾರೆ ಅವರು. ಯಾಕೆಂದರೆ ಒಂದು ಕೃಷಿ ಚಟುವಟಿಕೆ ಮಾಡಬೇಕಂದ್ರೆ ನಾವು ಭೂಮಿಯನ್ನು ಒಂದು ಹದ ಮಾಡಬೇಕು. ಸೊ ಆ ಭೂಮಿನ ಹದ ಮಾಡಲಿಕ್ಕೆ ಏನಪ್ಪ ಅಂದರೆ ಒಂದು ಕೂರಿಗೆ ಅಥವಾ ನಾವು ಜಸ್ಟ್ ನಾವು ಏನು ಮಾಡಬೇಕು, ಒಂದು ಹರಗಬೇಕಲ್ಲ. ಸೊ ಒಂದು ಹರಗುವ ಟೈಮಲ್ಲಿ ಏನಪ್ಪ ಅಂದರೆ ನಾವು ಒಂದು ಭೂಮಿಯಲ್ಲಿರುವಂಥ ಒಂದು ಕ್ರಿಮಿ ಕೀಟಗಳು ಅಥವಾ ಒಂದು ಪ್ರಾಣಿಗಳಿಗೆ ಏನಪ್ಪ ಅಂದರೆ ನಾವು ಹಾನಿಯನ್ನು ಉಂಟು ಮಾಡ್ತೀವಿ, ಅವರಿಗೆ ನಾವು ಪ್ರಾಬ್ಲಮ್ ಕೊಡ್ತೀವಿ ಅಂತ ಅವ್ರು ಏನು ಮಾಡ್ತಾರೆ, ಅಗ್ರಿಕಲ್ಚರ್ ಮಾಡೋದು ಜಸ್ಟ್ ಒಂದು ಪಾಪ ಅಂತ ಹೇಳ್ತಾರೆ. ಓಕೆ, ಸಿಮಿಲರ್ಲಿ ದ ಡಾಕ್ಟ್ರೈನ್ ಆಫ್ ಅಸೆಟಿಸಮ್ ಆ್ಯಂಡ್ ರಿನೌನ್ಸಿಯೇಷನ್ ವಾಸ್ ಆಲ್ಸೋ ಕ್ಯಾರಿಡ್ ಟು ಎಕ್ಸ್ಟ್ರೀಮ್ ಲೆಂತ್ ಬೈ ದಿ ಪ್ರಾಕ್ಟೀಸ್ ಆಫ್ ಸ್ಟಾರ್ವೇಷನ್, ನ್ಯೂಡಿಟಿ ಆ್ಯಂಡ್ ಅದರ್ ಫಾರ್ಮ್ಸ್ ಆಫ್ ಸೆಲ್ಫ್ ಟಾರ್ಚರ್. ನೋಡಿ ಯಾವ ಥರ ಒಂದು ಟೆಂಪ್ರೇಚರ್ ಇದು ಫುಲ್ ಒಂದು ಎಕ್ಸ್ಟ್ರೀಮ್ ಹೋಗ್ತಾರೆ ಅಂದರೆ ಇವರು ಜಸ್ಟ್ ಓಕೆ ಸ್ಟಾರ್ವೇಷನ್ ಒಂದು ಹಸಿವಿನಿಂದ ಏನು ಮಾಡೋದು, ಪ್ರಾಣವನ್ನು ತ್ಯಜಿಸುವುದು, ಮತ್ತು ನ್ಯೂಡಿಟಿ ಅಥವಾ ಏನಪ್ಪ ಅಂದರೆ ಬಟ್ಟೆ ತೊಡಲಾರ್ದಂಥ ಆ ಥರ ಒಂದು ಆಚರಣೆ ಮಾಡುವುದು, ಮತ್ತು ಸೆಲ್ಫ್ ಟಾರ್ಚರ್ ನಮಗೆ ನಾವೇನಪ್ಪ ಅಂದರೆ ಒಂದು ಮೋಕ್ಷ ಪಡೆಯಲಿಕ್ಕೆ ಸೆಲ್ಫ್ ಟಾರ್ಚರ್ ಮಾಡುವುದು. ಈ ಥರ ಒಂದು ಸಲ್ಲೇಖನ ನೋಡಿದ್ವಲ್ಲ, ಸಲ್ಲೇಖನ ಯಾವ ಥರ ಇತ್ತು, ಉಪವಾಸ ಮಾಡ್ಕೊತ ಏನು ಮಾಡೋದಿತ್ತು, ಒಂದು ಪ್ರಾಣವನ್ನು ತ್ಯಜಿಸಬೇಕಿತ್ತು. ಸೊ ಈ ಥರ ಒಂದು ಎಕ್ಸ್ಟ್ರೀಮ್ ಆಗಿ ಇವರು ಬಿಲೀಫ್ ಮಾಡ್ಕೊತ ಬರ್ತಾರೆ. ಇದೇನಪ್ಪ ಅಂದರೆ ಅವರಿಗೆ ಮುಳ್ಳಾಗ್ತೈತಿ. ಇವ್ರು ನೆಕ್ಸ್ಟ್ ಜೈನಿಸಮ್ನ ಫಾಲೋ ಮಾಡಲಿಕ್ಕೆ ಇವರು ಜನಸಾಮಾನ್ಯರಿಗೆ ಮುಳ್ಳಾಗ್ತೈತಿ. ಇದೇ ಒಂದು ರೀತಿ ನೀತಿಗಳು. ಓಕೆ, ಇನ್ನು ಜೈನಿಸಮ್ ಯಾವ ಥರ ಸ್ಪ್ರೆಡ್ ಆಯಿತು ಅಂದರೆ ನೋಡ್ಕೊಂಬರೋಣ. ಮಹಾವೀರ ಹ್ಯಾಡ್ ಹ್ಯೂಜ್ ಫಾಲೋವಿಂಗ್. ಜೈನಿಸಮ್ ವಾಸ್ ಕನ್ಫೈನ್ಡ್ ಟು ದಿ ಟ್ರೇಡಿಂಗ್ ಆ್ಯಂಡ್ ಮನಿ ಲೆಂಡಿಂಗ್ ಕಮ್ಯುನಿಟಿ. ಆಲ್ಮೋಸ್ಟ್ ಏನಪ್ಪ ಅಂದರೆ ಅಗ್ರಿಕಲ್ಚರ್ ಇವರು ಪಾಪ ಅಂತ ಹೇಳಿದಾರಲ್ಲ. ಸೊ ಇದರಿಂದ ಅಗ್ರಿಕಲ್ಚರ್ ಫಾಲೋವರ್ಸ್ ಏನಪ್ಪ ಅಂದರೆ ಇದರಲ್ಲಿ ನಾವು ನೋಡೋಂಗಿಲ್ಲ. ಓನ್ಲಿ ಏನಪ್ಪ ಅಂದರೆ ಟ್ರೇಡಿಂಗ್ ಆ್ಯಕ್ಟಿವಿಟೀಸ್ ಮತ್ತು ಮನಿ ಲೆಂಡಿಂಗ್ ಕಮ್ಯುನಿಟಿ ನಾವು ಜೈನಿಸಮ್ನ ನೋಡ್ತೀವಿ. ಜಸ್ಟು ಒಂದು ವ್ಯಾಪಾರ ಮತ್ತು ವಹಿವಾಟು ಈಗೂ ಕೂಡ ನಾವು ನೋಡ್ತೀವಿ. ಮಾಡರ್ನ್ ಟೈಮಲ್ಲಿ ಏನಪ್ಪ ಅಂದರೆ ಜಸ್ಟ್ ಜೈನಿಸಮ್ ಆದರೂ ಏನಪ್ಪ ಅಂದರೆ ಜಸ್ಟ್ ಮನಿ ಲೆಂಡಿಂಗ್ ಆ್ಯಕ್ಟಿವಿಟಿ ಅಥವಾ ಫೈನಾನ್ಷಿಯಲ್ ಆಲ್ಮೋಸ್ಟ್ ನೋಡ್ತಿರ್ತೀವಿ ನಾವು. ಆಲ್ಮೋಸ್ಟ್ ಎಲ್ಲಿರ್ತಾರಪ್ಪ ಅಂದರೆ ವ್ಯಾಪಾರ ಮತ್ತು ವಹಿವಾಟು ಮಾಡ್ತಿರ್ತಾರೆ. ಓಕೆ, ಬೈ ದ ಎಂಡ್ ಆಫ್ ದಿ 4th century BC ದೇರ್ ವಾಸ್ ಅ ಸೀರಿಯಸ್ ಫಮೈನ್ ಇನ್ ದಿ ಗ್ಯಾಂಜಸ್ ವ್ಯಾಲಿ. 4ನೇ ಶತಮಾನದಲ್ಲಿ ಏನಪ್ಪ ಅಂದರೆ ಜಸ್ಟ್ ಉತ್ತರ ಪ್ರದೇಶ ಭಾಗದಲ್ಲಿ ಏನಪ್ಪ ಅಂದರೆ ಜಸ್ಟ್ ಬರಗಾಲ ಏನಪ್ಪ ಅಂದರೆ ಸ್ಟಾರ್ಟ್ ಆಯಿತು. ಸೊ ಆ ಬರಗಾಲದಲ್ಲಿ ಏನಪ್ಪ ಅಂದರೆ ಮೆನಿ ಜೈನ್ ಮಾಂಕ್ಸ್ ಲೆಡ್ ಬೈ ಭದ್ರಬಾಹು ಚಂದ್ರಗುಪ್ತ ಮೌರ್ಯ ಕೇಮ್ ಟು ಶ್ರವಣಬೆಳಗೊಳ ಇನ್ ಕರ್ನಾಟಕ. ಆ ಟೈಮಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಜೈನ್ ಮಾಂಕ್ಸ್ ಇದ್ದರು. ಯಾರು? ಭದ್ರಬಾಹು ಮತ್ತು ಚಂದ್ರಗುಪ್ತ ಮೌರ್ಯ ಏನು ಮಾಡ್ತಾರೆ, ಸೌತ್ ವರ್ಡ್ ಡೈರೆಕ್ಷನ್ ಮಾಡ್ತಾರೆ. ಎಲ್ಲಿ? ಕರ್ನಾಟಕದಲ್ಲಿ ಶ್ರವಣಬೆಳಗೊಳಕ್ಕೆ ಬರ್ತಾರೆ. ನೀವು ನೋಡಿರ್ತೀರಿ ಶ್ರವಣಬೆಳಗೊಳದಲ್ಲಿ ಆಲ್ಮೋಸ್ಟು ಮತ್ತು ಮೂಡಬಿದರೆ ಹಳೆಬೀಡಲ್ಲಿ ಆಲ್ಮೋಸ್ಟ್ ಜೈನರ ಸಂತತಿ ನಾವು ನೋಡ್ತೀವಿ. ಓಕೆ, ಜೈನರ ಬಸದಿಗಳಿರ್ಬೋದು, ಜೈನರ ಬಸದಿ ಮತ್ತು ಘಟಿಕಾಲಯಗಳು ಇವೆಲ್ಲ ನೋಡ್ತೀವಿ ಅಂದರೆ ನಾವು
ಸೌತ್ ವರ್ಡ್ ಡೈರೆಕ್ಷನಲ್ಲಿ ಎಲ್ಲಿಪ್ಪ ಅಂದರೆ ಕರ್ನಾಟಕದಲ್ಲಿ ನೋಡ್ತೀವಿ ನಾವು. ಬಸದಿಗಳಾಗಿರ್ಬೋದು, ಕಟ್ಟಿಕಾಲೆಗಳಾಗಿರ್ಬೋದು, ಇವರು ಒಂದು ಒಂದು ಕೊಟ್ಟ ಒಂದು ಕೊಡುಗೆಗಳಾಗಿರ್ಬೋದು. ಓಕೆ, ದ ರಿಮೈನ್ಡ್ ವಿತೌಟ್ ಗಾರ್ಮೆಂಟ್ಸ್ ವರ್ ನೋನ್ ಆ್ಯಸ್ ದಿಗಂಬರಾಸ್. ಒಂದು ಸೌತ್ ವರ್ಡ್ ಡೈರೆಕ್ಷನ್ ಬಂದಾರಲ್ಲ, ಆ ಒಂದು ಟೈಮ್ ಫ್ರೇಮಲ್ಲಿ ಏನಪ್ಪ ಅಂದರೆ ಇವರು ಒಂದು ಸಪ್ರೇಟಾಗಿ ಒಂದು ಸೆಟ್ನ ಕ್ರಿಯೇಟ್ ಮಾಡ್ತಾರೆ. ಏನು ಯಾವ ಥರ ಅಂದರೆ ಜಸ್ಟ್ ಒಂದು ಇವರು ನ್ಯೂಡಿಟಿ ಕ್ರಿಯೇಟ್ ಮಾಡ್ತಾರೆ, ಒಂದು ಬಟ್ಟೆಯನ್ನು ಒಂದು ಇವರು ಹಾಕ್ಕೊಳ್ತಾರಲ್ಲ. ಸೊ ಇವ್ರನ್ನ ಒಂದು ಏನು ಕರೀತಾರೆ ಅಂದರೆ ದಿಗಂಬರ ಅಂತ ಕರೀತಾರೆ. ಇಲ್ಲಿ ಏನಪ್ಪ ಅಂದರೆ ಜಸ್ಟ್ ಒಂದು ಎರಡು ಆಗ್ತೈತಿ, ಜೈನಿಸಮ್ ನೋಡ್ಕೊಂಡು ಬರ್ತೈತಿ. ಜೈನಿಸಮ್ ಎರಡು ಒಡಿತೈತಿ, ಎರಡು ಭಾಗ ಆಗ್ತೈತಿ. ಒಂದು ದಿಗಂಬರ ಅಂತ ಕರಿತೀವಿ ನಾವು, ಇನ್ನೊಂದು ಶ್ವೇತಾಂಬರ ಅಂತ ಕರಿತೀವಿ. ನೋಡಿ, ದೋಸ್ ಹೂ ಸ್ಟೇಡ್ ಬ್ಯಾಕ್ ಇನ್ ದಿ ನಾರ್ತ್ ಇಂಡಿಯಾ ವರ್ ಲೆಡ್ ಬೈ ಮಾಂಕ್ ಸ್ಥೂಲಬಾಹು ಹೂ ಚೇಂಜ್ಡ್ ದ ಕೋಡ್ ಆಫ್ ಕಂಡಕ್ಟ್ ಫಾರ್ ದಿ ಮಾಂಕ್ಸ್. ಇಲ್ಲಿ ಒಂದು ನಾರ್ತ್ ಇಂಡಿಯಾದಲ್ಲಿ ಯಾರು ಇರ್ತಾರಲ್ಲ ರಿಮೈನಿಂಗ್ ಪಾರ್ಟ್ಸ್, ಅವರೇ ಯಾವ ಒಂದು ಆಡಳಿತದಲ್ಲಿ ಅಂದರೆ ಸ್ಥೂಲಬಾಹು ಒಂದು ಲೀಡರ್ಶಿಪ್ಪಲ್ಲಿ ಏನು ಮಾಡ್ತಾರೆ, ಕೋಡ್ ಆಫ್ ಕಂಡಕ್ಟ್ ಒಂದು ಕಂಪ್ಲೀಟಾಗಿ ಒಂದು ಜೈನಿಸಮ್ನ ಬೇರೆ ಮಾಡಿಬಿಡ್ತಾರೆ. ಸೊ ಈ ಒಂದು ಜೈನಿಸಮ್ ನೋಡ್ಕೊಂಡು ಹೊಡಿತೈತಿ. ಒಂದು ಶ್ವೇತಾಂಬರ, ಇನ್ನೊಂದು ದಿಗಂಬರ ಆಗ್ತೈತಿ. ಶ್ವೇತಾಂಬರ, ಇದು ದಿಗಂಬರ. ಓಕೆ, ಅಡಾಪ್ಟೆಡ್ ಅ ವೈಟ್ ಗಾರ್ಮೆಂಟ್ ಆ್ಯಂಡ್ ವರ್ ನೋನ್ ಆ್ಯಸ್ ಶ್ವೇತಾಂಬರ. ಇವರು ಏನು ಮಾಡ್ತಾರೆ, ಜಸ್ಟ್ ಒಂದು ಬಿಳಿ ಬಟ್ಟೆಯನ್ನು ಧರಿಸ್ತಾರೆ. ನಾವು ಶ್ವೇತಾಂಬರ ಅಂತ ಕರ್ಕೋತಾರೆ. ದ ಫಸ್ಟ್ ಜೈನ್ ಕೌನ್ಸಿಲ್ ವಾಸ್ ಕನ್ವೀನ್ಡ್ ಆ್ಯಟ್ ಪಾಟ್ಲಿಪುತ್ರ ಬೈ ಸ್ಥೂಲಬಾಹು ಒಂದು ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದರೆ ಒಂದು ಮೊಟ್ಟ ಮೊದಲ ಒಂದು ಜೈನ ಸಮ್ಮೇಳನ ನಡೀತೈತಿ. ಎಲ್ಲಿ ಅಂದರೆ ಪಾಟ್ಲಿಪುತ್ರದಲ್ಲಿ ಜೈನ ಸಮ್ಮೇಳನ ನಡೀತೈತಿ. ಫಸ್ಟ್ ಜೈನ ಸಮ್ಮೇಳನ. ಇಲ್ಲಿ 12 ಅಂಗಗಳನ್ನು ಏನು ಮಾಡ್ತಾರೆ, ಜಸ್ಟ್ ಒಂದು ಆ್ಯಡ್ ಮಾಡ್ಕೊಂಡು ಬರ್ತಾರೆ, 12 ಅಂಗಗಳನ್ನು. ಇನ್ನು ಸೆಕೆಂಡ್ ಜೈನ್ ಕೌನ್ಸಿಲ್ ಎಲ್ಲಿಪ್ಪ ಅಂದರೆ ವಲ್ಲಭಿ, ಗುಜರಾತಲ್ಲಿ ನಡೀತೈತಿ. ಯಾವಾಗ ಅಂದರೆ 5th ಸೆಂಚುರಿ AD, ಒಂದು 5ನೇ ಒಂದು ಕ್ರಿಸ್ತಶಕ 5ನೇ ಶತಮಾನದಲ್ಲಿ ನಾವು ಸೆಕೆಂಡ್ ಜೈನ್ ಕೌನ್ಸಿಲ್, 2ನೇ ಒಂದು ಜೈನ ಸಮ್ಮೇಳನ ನೋಡ್ತೀವಿ. ಇಲ್ಲಿ ಅನದರ್ 12 ಉಪಂಗಾಸ್ ಅಥವಾ ಮೈನರ್ ಸೆಕ್ಷನ್ಸ್ ಏನು ಮಾಡ್ತಾರೆ, ಆ್ಯಡ್ ಮಾಡ್ತಾರೆ. ಜೈನರ ಒಂದು ಅಂಗ ಮತ್ತು ಉಪಂಗಗಳು ಏನಪ್ಪ ಅಂದರೆ ಇವರು ಸ್ಯಾಕ್ರೆಡ್ ಬುಕ್ ಆಗಿರ್ತವೆ. ಮೀನ್ಸ್ ಒಂದು ರಿಲಿಜಿಯಸ್ ಅಥವಾ ಒಂದು ಪವಿತ್ರ ಬುಕ್ ಆಗಿರ್ತವೆ ಇವು ಅಂಗಗಳು ಮತ್ತು ಉಪಂಗಗಳು. ಓಕೆ, ಹಾಂ. ಇನ್ನು ನೋಡಿ, ಜೈನ್ ಟೆಕ್ಸ್ಟ್ಸ್ ಯಾವ ಇದ್ವು ಅಂದರೆ ಅಚರಂಗ ಸೂತ್ರ, ಸೂತ್ರ ಕೃತಂಗ ಮತ್ತು ಕಲ್ಪಸೂತ್ರ. ಇವು ಏನಪ್ಪ ಅಂದರೆ ಅವರ ಒಂದು ಗ್ರಂಥಗಳಾಗಿದ್ದವು. ಮತ್ತು ಮೋಸ್ಟ್ ಆಫ್ ದಿ ಅರ್ಲಿ ಜೈನ್ ಟೆಕ್ಸ್ಟ್ಸ್ ವರ್ ರಿಟನ್ ಇನ್ ಅರ್ಧ ಮಗಧಿ ಲ್ಯಾಂಗ್ವೇಜ್ ಫಾರ್ ದಿ ಕಾಮನ್ ಪೀಪಲ್. ನೋಡಿ, ಆ ಒಂದು ಟೈಮ್ ಫ್ರೇಮಲ್ಲಿ ಏನಪ್ಪ ಅಂದರೆ ಜಸ್ಟ್ ಸಂಸ್ಕೃತಿ ಏನಾಗಿತ್ತು ಅಂದರೆ ಜಸ್ಟ್ ಒಂದು ಕಬ್ಬಿಣದ ಕಡಲೆ ಆಗಿತ್ತು. ಆಲ್ಮೋಸ್ಟು ಜನಸಾಮಾನ್ಯರಿಗೆ ಒಂದು ಮಾತಾಡಲಿಕ್ಕೆ ಒಂದು ಬರಲಾರದಂಥ ಒಂದು ಭಾಷೆ. ಸೊ ಅಲ್ಲಿ ಪ್ರಾಕೃತ ಅಥವಾ ಏನು ಅರ್ಧ ಮಗಧಿ ಲ್ಯಾಂಗ್ವೇಜ್ ಭಾಳ ರೂಢಿಯಲ್ಲಿತ್ತು. ಸೊ ಅವನು ಜನಸಾಮಾನ್ಯರಿಗೆ ಒಂದು ಅರ್ಥ ಆಗುವಂಥ ರೀತಿಯಲ್ಲಿ ಏನಪ್ಪ ಅಂದರೆ ಅವರು ಬರೀತಾರೆ, ಒಂದು ಪ್ರಾಕೃತ ಭಾಷೆ ಮತ್ತು ಅರ್ಧ ಮಗಧಿ ಭಾಷೆಯಲ್ಲಿ ಜೈನ್ ಟೆಕ್ಸ್ಟ್ನ ಬರೀತಾರೆ. ಜೈನಿಸಮ್ ಫೌಂಡ್ ಆರ್ಡೆಂಟ್ ಫಾಲೋವರ್ಸ್ ಇನ್ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಒರಿಸ್ಸಾ ಮತ್ತು ಕರ್ನಾಟಕದಲ್ಲಿ. ಈ ಒಂದು ಭಾಗದಲ್ಲಿ ನಾವು ಏನು ನೋಡ್ತೀವಿ, ಜೈನಿಸಮ್ನ ನೋಡ್ತೀವಿ. ಗುಜರಾತ್ ಒಂದು ವಲ್ಲಭಿಯಲ್ಲಿ ನೋಡ್ತೀವಿ, ಮತ್ತು ರಾಜಸ್ಥಾನದಲ್ಲಿ ಏನಪ್ಪ ಅಂದರೆ ಜಸ್ಟ್ ಒಂದು ಮೌಂಟ್ ಅಬು ದಿಲ್ವಾರ ಟೆಂಪಲ್, ಫೇಮಸ್ ಟೆಂಪಲ್ ಇದೆ, ದಿಲ್ವಾರ ಟೆಂಪಲ್. ಓಕೆ, ದಿಲ್ವಾರ ಟೆಂಪಲ್ ಇದು ಜೈನರ ಒಂದು ಅಲ್ಲಿ ಜೈನರು ನೋಡ್ತೀವಿ ನಾವು. ಇನ್ನು ಮಧ್ಯಪ್ರದೇಶದಲ್ಲಿ ನೋಡ್ತೀವಿ, ಮತ್ತು ಒರಿಸ್ಸಾದಲ್ಲಿ ಒಂದು ಕುಮಾರಿ ಮೌಂಟೇನ್ಸ್, ಉದಯಗಿರಿ, ಬ್ರಹ್ಮಗಿರಿಯಲ್ಲಿ ನಾವು ಒಂದು ಜೈನ ಧರ್ಮದ ಒಂದು ಪುರಾವೆಗಳು ನೋಡ್ತೀವಿ. ಇನ್ನು ಕರ್ನಾಟಕದಲ್ಲಿ ನೋಡ್ತೀವಿ ಅಂದರೆ ಶ್ರವಣಬೆಳಗೊಳ, ಮೂಡಬಿದಿರೆ, ಇಲ್ಲಿ ನಾವು ಆಲ್ಮೋಸ್ಟ್ ಸರ್ಟನ್ ಪಾರ್ಟ್ಸಲ್ಲಿ ನಾವು ಏನು ಮಾಡ್ತೀವಿ, ಜೈನಿಸಮ್ನ ನೋಡ್ತೀವಿ. ಇನ್ನು ಜೈನಿಸಮ್ನ ಒಂದು ಭಾರತದಲ್ಲಿ ಒಂದು ಆಲ್ಮೋಸ್ಟ್ ಒಂದು ಕುಸಿತ ಆಗಲಿಕ್ಕೆ ಕಾರಣ ಏನಪ್ಪ ಅಂದರೆ ಜಸ್ಟ್ ನೋಡೋಣ, ಆಬ್ಸೆನ್ಸ್ ಆಫ್ ರಾಯಲ್ ಪ್ಯಾಟ್ರೋನೇಜ್. ಜಸ್ಟ್ ಒಂದು ರಾಯಲ್ ಒಂದು ರಾಜ್ಯ ಮನೆತನ ಏನಪ್ಪ ಅಂದರೆ ಜಸ್ಟ್ ಇವರು ಫಾಲೋ ಮಾಡೋಕ್ಕಾಗಲಿಲ್ಲ. ನೋಡ್ರಿ ನೀವು ಗೊತ್ತಾಗ್ತೈತಿ, ಅಗ್ರಿಕಲ್ಚರ್ ಮಾಡೋಂಗಿಲ್ಲ ಅಂತಾರೆ. ಓಕೆ, ಮತ್ತೇನಪ್ಪ ಅಂದರೆ ಉಪವಾಸ ಮಾಡ್ರಿ ಅಂತಾರೆ, ಉಪವಾಸ ಮಾಡ್ಕೊತ ಒಂದು ಸಾಯ್ಬೇಕಂತಾರೆ. ಸೊ ಈ ಥರ ಒಂದು ಕಾಂಪ್ಲೆಕ್ಸಿಟಿ ಏನಪ್ಪ ಅಂದರೆ ಭಾಳ ಒಂದು ಫುಲ್ ಪೀಕ್ ಆಗಿ ಹೋಗ್ಬಿಡುತ್ತೆ. ನಾರ್ಮಲ್ ಜನರಿಗೆ ಒಂದು ಇದ್ರ ಕೂಡ ಒಂದು ಪಾಲನೆ ಮಾಡಲಿಕ್ಕೆ ಆಗ್ತಿರಲ್ಲ. ಇನ್ನು ಸ್ಪ್ಲಿಟ್ ಆಫ್ ಅಮಾಂಗ್ಸ್ ಜೈನಿಸಮ್, ಜಸ್ಟ್ ಲೈಕ್ ದಿಗಂಬರ ಮತ್ತು ಶ್ವೇತಾಂಬರ ಅವರು ಕೂಡ ಏನಪ್ಪ ಅಂದರೆ ಹೊಡ್ಕೊಂಡ್ಬಿಟ್ರೆ. ಸೊ ಲ್ಯಾಕ್ ಆಫ್ ಮಿಷನರಿ ಜೀಲ್, ಅವರೊಂದು ಮಿಷನ್ಸ್ ಏನಪ್ಪ ಅಂದರೆ ಒಂದು ಕಂಪ್ಲೀಟಾಗಿ ಒಂದು ಕರೆಕ್ಟ್ ಇದ್ದಿದ್ದಿಲ್ಲ, ಒಂದು ಮುಂದೆ ಏನು ಮಾಡ್ಬೇಕಂತ ಅವ್ರಿಗೆ ಮುಂದೆ ಗೊತ್ತಿದ್ದಿಲ್ಲ ಕರೆಕ್ಟಾಗಿ. ಇನ್ನು ಫ್ಯಾಕ್ಷನಲಿಸಮ್ ಮತ್ತು ಬಣವಾಗಿ ಕ್ರಿಯೇಟ್ ಆಗೋದು, ಮತ್ತು ಸಪ್ರೇಟ್ ಕ್ರಿಯೇಟ್ ಹಾಕೊಂಡು ಬಂದು ಬಣ, ಮತ್ತು ಸಿವಿಯರಿಟಿ ಆಫ್ ಪ್ರಾಕ್ಟೀಸಸ್. ಲೈಕ್ ನೋಡಿದ್ವಿ ನಾವು ಅಗ್ರಿಕಲ್ಚರ್ ಮಾಡೋಂಗಿಲ್ಲ, ಮತ್ತು ಏನಪ್ಪ ಅಂದರೆ ಒಂದು ಉಪವಾಸ ಮಾಡಬೇಕಿತ್ತು. ಈ ಥರ ಒಂದು ಪ್ರಾಕ್ಟೀಸ್ ನಾವು ನೋಡ್ತೀವಿ. ಒಂದು ದಿಗಂಬರ ಮತ್ತು ಶ್ವೇತಾಂಬರ ಬಟ್ಟೆ ಬದಲಾಯಿಸೋಂಗಿಲ್ಲ, ಬಟ್ಟೆಯನ್ನು ಹಾಕೊಳ್ಳೋಂಗಿಲ್ಲ. ಸೊ ಈ ಥರ ಒಂದು ಕಂಪ್ಲೀಟಾಗಿ ಒಂದು ಸಿವಿಯರಿಟಿ ಒಂದು ಪ್ರಾಕ್ಟೀಸ್ ಇತ್ತು. ಮತ್ತು ಸ್ಪ್ರೆಡ್ ಆಫ್ ಆ ಒಂದು ಕಾಲದಲ್ಲಿ ಏನಪ್ಪ ಅಂದರೆ
ಬುದ್ಧಿಸಮ್ ಕೂಡ ಒಂದು ಆ ಕಾಲದಲ್ಲಿ ಏನಪ್ಪ ಅಂದ್ರೆ ಬೆಳಕು ಬಂತು. ಸೊ ಆ ಬುದ್ಧಿಸಮ್ ಕಂಪೇರ್ ಮಾಡಿದರೆ ಇದೇನಪ್ಪ ಅಂದರೆ ಜಸ್ಟ್ ಒಂದು ಭಾಳ ಒಂದು ಸಿವಿಯರಿಟಿ ಇತ್ತು, ಯಾವತ್ತಂದ್ರೆ ಜಸ್ಟ್ ಒಂದು ಕಾಂಪ್ಲೆಕ್ಸಿಟಿ ಆಗಿತ್ತು. ಬುದ್ಧಿಸಮ್ ಕಂಪೇರ್ ಮಾಡಿದರೆ ಜೈನಿಸಮ್ ಏನಪ್ಪ ಅಂದರೆ ಜಸ್ಟ್ ಒಂದು ಮೋಕ್ಷ ಪಡೆಯಲಿಕ್ಕೆ ಅಥವಾ ಒಂದು ನಾರ್ಮಲ್ ಒಂದು ಲೈಫ್ ಜೀವನ ನಡೆಸಲಿಕ್ಕೆ ಏನಪ್ಪ ಅಂದರೆ ಜಸ್ಟ್ ಒಂದು ಬಹಳ ಒಂದು ಕಷ್ಟಕರವಾಗಿತ್ತು. ಸೊ ಇದರಿಂದ ಏನಪ್ಪ ಅಂದರೆ ಒಂದು ಜೈನಿಸಮ್ನ ನಾವು ಡಿಕ್ಲೈನ್ ಆಗೋದು ನೋಡ್ತೀವಿ. ಓಕೆ, ಜೈನಿಸಮ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಪಾರ್ಟಲ್ಲಿ ನಾನು ಬುದ್ಧಿಸಮ್ ಹೇಳ್ತೀನಿ ನಿಮಗೆ. ಇನ್ನೊಂದು ಇಂಪಾರ್ಟೆಂಟ್ ನ್ಯೂಸು, ನಮ್ಮ ತಂಡ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ ಮತ್ತು 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕವನ್ನು ಸಂಪೂರ್ಣವಾಗಿ ಚರ್ಚಿಸುವ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ಆಗಿರ್ತದೆ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡಬಹುದು. ಯಾವ ಥರ ಅಂದರೆ ಜಸ್ಟ್ ನೋಡಿ, ಶಿಶು ಅಂತಿದೆ, ಕಿಶೋರ್ ಅಂತ ಇದೆ, ತರುಣ್ ಅಂತ ಇದೆ. ಶಿಶು 29 ರೂಪಾಯಿ, ಕಿಶೋರ್ 59 ರೂಪಾಯಿ, ತರುಣ್ 159 ರೂಪಾಯಿ. ಇದಾದ ಒಂದು ಸಾಧ್ಯವಾಗಿದ್ದ ಪಕ್ಷದಲ್ಲಿ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲ ಸೂಚಿಸಬಹುದು. ಜಸ್ಟ್ ನೋಟ್ ನೋಡಿ, ಐಡಿಯಾಸ್ ಫಾರಮ್ ಹೆಚ್ಚು ಬಂದ ಹಣವನ್ನು ನಾವು ಐಡಿಯಾಸ್ ಫಾರಮ್ ವತಿಯಿಂದ ನಾವು ಚಾರಿಟೇಬಲ್ ಟ್ರಸ್ಟ್ ಮೂಲಕ ಒಂದು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ನಾವು ಸಹಾಯ ಮಾಡ್ತೀವಿ. ಜಸ್ಟ್ ನೀವೇನು ಮಾಡೋಂಗಿಲ್ಲ, ಸಬ್ಸ್ಕ್ರೈಬ್ ಬಟನ್ ಒಂದು ಮಗ್ಲ ಐತಲ್ಲ, ಜಾಯ್ನ್ ಆಪ್ಷನ್ ಇದೆ, ಆ ಜಾಯ್ನ್ ಆಪ್ಷನ್ ಮುಗಿ ನೀವು ಈ ಒಂದು ಪ್ರೊಸೆಸ್ನ ನೀವು ಮಾಡಬೇಕು. ಓಕೆ, ಹೆಚ್ಚಿನ ವಿಡಿಯೋಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನಿಮ್ಮ ಆಲ್ಮೋಸ್ಟ್ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹ್ಯಾವ್ ಅ ನೈಸ್ ಡೇ. ಥ್ಯಾಂಕ್ ಯು.